ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್. ಇವತ್ತಿನ ದಿನ ನಾನು ಹಸಿ ಬೀನ್ಸ್ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಈಸಿ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇವಾಗ ಹಸಿ ಕಾಳು ಸೀಸನಲ್ಲಿ ಆಗಿರೋದ್ರಿಂದ ತೊಗರಿ ಕಾಳು ಮತ್ತು ಬೀನ್ಸ್ ಕಾಳು ಎಲ್ಲ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಇದಕ್ಕೆ ಬೀನ್ಸ್ ಚಟ್ಟು ಮತ್ತು ಬೀನ್ಸ್ ಕಾಳು ಮತ್ತು ಕ್ಯಾರೋಟು ಮತ್ತು ತೊಂಡೆಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಟೊಮೊಟೊ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಒಂದು ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಆವಾಗಲೇ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಬೇಯೋದಕ್ಕೆ ಅಂತ ಒಂದು ಸೈಡ್ ಬಿಟ್ಟು ಇವಾಗ ನೋಡಿ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾರಣ ಸ್ವಲ್ಪ ತೆಂಗಿನಕಾಯಿ, ಒಂದು ಈರುಳ್ಳಿ ಮತ್ತು ಒಂದು 4 ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊ ಮತ್ತು ಸಾಂಬಾರು ಪೌಡರ್ ಒಂದು 3 ಸ್ಪೂನು, ಚಿಲ್ಲಿ ಪೌಡರ್ 2 ಸ್ಪೂನು ಇದನ್ನೆಲ್ಲ ಹಾಕ್ಕೊಂಡು ನಾನು ನೀಟಾಗಿ ರುಬ್ಬಿ ಒಂದು ಸೈಡು ಇಟ್ಕೊತಾ ಇದ್ದೀನಿ. ನಂತರ ಆವಾಗಲೇ ಬೇಯೋದಕ್ಕೆ ಅಂಥೇಳಿ ನಾನು ತರಕಾರಿಗಳೆಲ್ಲನೂ ಇಟ್ಟಿದ್ನಲ್ಲ ಅದನ್ನು ಕೂಡ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 1 ಲೋಟ ನೀರು ಸೇರಿಸ್ಕೊಬೇಕಾಗುತ್ತೆ. ಯಾಕಂದರೆ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂಥೇಳಿ ನಾನು 1 ಲೋಟ ನೀರು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ನಾನು ಖಾರನ ರುಬ್ಬಿ ಇಟ್ಕೊಂಡಿದ್ದೆ ನೋಡಿ, ಆ ಖಾರನ ಇದಕ್ಕೆ ಸೇರಿಸೋಣ. ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ನೀರನ್ನು ಸಹ ಹಾಕ್ಕೊಳ್ಳಿ. ಅಂದರೆ ನಿಮ್ಗೆ ಜಾಸ್ತಿ ಜನ ಇದೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಡೆಯುತ್ತೆ. ತರಕಾರಿ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇಷ್ಟು ನೀರು ಸೇರಿಸ್ಕೊಂಡು ಅದಕ್ಕೆ ಬೇಯೋದಕ್ಕೆ ಅಂತ ಬಿಡ್ತೀನಿ. ಇದು ಖಾರ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಬೇಯಿದ್ರೆ ಅದು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೋಡಿ, ಇದನ್ನೆಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನು. 1 2 3 ಕುದಿ ಚೆನ್ನಾಗಿ ಬೇಯಬೇಕು ಸಾಂಬಾರು, ಆವಾಗಲೇ ಟೇಸ್ಟಿಯಾಗಿ ಸಿಗೋದು. ನೋಡಿ, ಇವಾಗ ಅದು ಉಪ್ಪು ಬಂದಾದಮೇಲೆ ಇದಕ್ಕೆ ನಾವು ರುಚಿನ ನೋಡ್ಕೊಂಡು ಇದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೋಡಿ, ನಾನು 2 ಸ್ಪೂನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ. ಖಾರ ಎಲ್ಲ ಹಾಕಾದ್ಮೇಲೆ ನಾವು ಫೈನಲಿ ಉಪ್ಪು ಸೇರಿಸ್ಕೊಬೇಕು. ಯಾಕಂದರೆ ನಾವು ಸಾಂಬಾರು ಜಾಸ್ತಿ ಕುದಿಸೋದ್ರಿಂದ ಅದು ಉಪ್ಪಿನಂಶ ಜಾಸ್ತಿಯಾಗಿ ಸಾಂಬಾರು ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಫೈನಲಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಬೇಕು. ನೋಡಿ, ಅದು ಕುದಿಸಿ ಆದಮೇಲೆ ಸಾಂಬಾರು ಈ ರೀತಿ ರೆಡಿಯಾಗಿದೆ. ಈ ರೀತಿ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಮುದ್ದೆ ಜೊತೆ, ರೈಸ್ ಜೊತೆ ಯಾವುದ್ರ ಜೊತೆನಾದರೂ ಬೇಕಿದ್ದರೆ ಊಟ ಮಾಡ್ಬೋದು. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.